ಐ ಮನ್ಸ ಈಗ ಬಂದೇನ ಅಲ್ಲ ನಿನ್ ಗಂಡ ಬಂದ್ರವೆ ಗಾಡಿ ಹಚ್ಚಕತ್ತಾರ ಯವ್ವ ನಿಮ್ಮ ಅತ್ತಿ ಹೊಡ್ಕೊಳಕತ್ತಿದ್ಲು ಒಂದ್ ಅಳತಿ ಮನ್ಯಾಗ ಹುಡುಗರು ಬಿಟ್ಟೋಗಾಳ ಬರೋದ್ ಕಬರಿಲ್ಲ ಹಾ ಪಿಕ್ಚರ್ಗೆ ಅಡ್ಡಾಡಕ್ ಹೋಗಾಳ ಪಿಕ್ಚರ್ಗೆ ಪಡಾಳೆ ಆರಿಸ್ಕೊಂತ ಅಂತೇಳಿ ಅಲ್ಲೇ ಹೋಗ್ಬೇಕು ಬೇಡವ ಮತ್ ನಾಳೆ ಬೆಳಿಗ್ಗೆ ಬರಾಕ್ ಬರ್ತಿತ್ತು ಅಲ್ಲ ನೀ ಬಂದಿದ್ದಕ್ಕೆ ಏನಿಲ್ಲ ನನ್ನ ಮಗಳ ನೀ ಬಂದ್ರೆ ನಾನು ಖುಷಿನ ಆದ್ರೆ ನಿಮ್ಮ ಮತ್ತೆ ಹೊಯ್ಕೋತಾಳಲ್ಲ ಅದಕ್ಕೆ ಹೇಳಿದೆ ಯವ್ವ ಆಕಿ ಹೊಯ್ಕೋಲಾರ ಟೈಮ್ ಆಗೈತಿ ಎಲ್ಲ ಹೊತ್ನಾಗೂ ಹೊಯ್ಕೋತಾನೆ ಇರ್ತಾಳ ಅದನ್ನ ಬಿಡು ನಾನು ನಂದೊಂದು ಹಸಿರು ಕಲರ್ ಚೂಡಿದಾರ ಇಲ್ಲೇನ್ರ ಇಟ್ಟೋಗಿ ನನ್ವೆ ಯವ್ವ ಎಲ್ಲಿ ಹುಡುಕಿದ್ರು ಸಿಗೋಲ್ತವೆ ಮನ್ಯಾಗ ಅದಕ್ಕೆ ನನಗೆ ಹಾಕೊಂಡು ಹೋಗಕ್ಕೆ ಬೇಕಾಗಿತ್ತ ನಾಳೆದ ನೋಡ್ತೀನಿ ಇತ್ತಂದ್ರೆ ಒಳಗೆ ತೊಗೊಂಡೋಗ್ತೀನಿ ಕೊನೆಯಾಗ ಹೌದನ ಆಯ್ತು ತಗೋ ಹಂಗಾರೆ ಚಾ ಮಾಡ್ಕೊಡ್ಲಿ ಹಂಗಾರ ಊಟ ಕೊಡಬೇವ ಹಂಗಾರ ಅಲ್ಲೇ ದಾರ್ಯಾಗ ಬರ್ತಾ ಇದೆ ತಿಂದ್ವಿ ನೂಡಲ್ಸ್ ಆಮೇಲೆ ಯಾಕೋ ಭಾಳ ದಿನದಿಂದ ಪಿಜ್ಜಾ ತಿನ್ಬೇಕು ಅನ್ಸ್ಬಿಟ್ಟಿತ್ತು ಆಹಾ 200 ರೂಪಾಯಿ ಒಂದು ಪಿಜ್ಜಾ ಮಸ್ತ್ ಫುಲ್ಲಿ ಲೋಡೆಡ್ ಪಿಜ್ಜಾ ಅಂತೇಳಿ ಎಷ್ಟು ಟೇಸ್ಟ್ ಆಗಿತ್ವೆ ಅದಕ್ಕೆ ತಿಂದು ಬಂದೆ ಅದನ್ನು ಏನ ಕಮ್ಮನ್ ಕುಳು ತಿಂದು ಬಂದಿ ಅದನ್ನ ಹೊಲಸು ಲಾಳೆ ಇಟ್ಟಿರ್ತೈತಿ ಹಿಂಗೆ ಒಂದು ಪೀಸ್ ಎತ್ಕೊಳತ್ತೆ ಲಾಳೆ ಬರ್ತೈತಿ ನೋಡಿ ನಾ ಟಿವಿ ಆಗೋದು ಎಲ್ಲ ಫೋನ್ಯಾಗದು ತಿಗಿ ಅದೇನು ತಿಂತಿ ತಂಗಡ ರೊಟ್ಟಿ ಇದ್ದಂಗೆ ಇರ್ತೈತಿ ಈ ರುಚಿ ಇರ್ತೈತೇನ ಅದು ಹೊಲಸು ಯಾ ಹಿಟ್ಟಿಲ್ಲ ಮಾಡಿರ್ತಾರ ಏನು ಎತ್ತಾಗ ಏನು ತಿಂತೀರಿ ಏನು ಆ ನೂಡಲ್ಸ್ ಸರ ಎದಕ್ಕೆ ತಿಂದಿ ಮಾನಿ ನೋಡ ಗೋಬಿ ಮಂಚೂರಿ ಬ್ಯಾನ್ ಆಗೈತಂತದು ಸಾಸು ಪಾಸು ಹಾಕೋದಕ್ಕಿಂತ ಅವೆಲ್ಲ ಕೆಮಿಕಲ್ ಇರು ನೀನು ಅವನ್ನ ಎದಕ್ಕೆ ತಿಂದು ಬಂದಿ ತಗ ಇಡ್ಲಿ ವಡ ದಾಸಿ ಇಂಥವೇನ ಪುರಿ ಅದು ಮಾಡ್ಬೇಕು ತಿನ್ಬೇಕು ಬೇಡ ದುರ್ಗದ ಬೆಲೆಗೆ ಬೇಕಾದಂಗಿರ್ತಾವೆ ಬಿಡ್ರಿ ಏನಾಗಲ್ಲ ಒಂದ್ಸಲ ತಿಂದ್ರೆ ದಿನ ಅದನ್ನೇ ತಿಂತೀವನ ತಗ ಸರಿ ನಾನು ಚೂಡಿದಾರ ನೋಡ್ತೀನಿ ತಡಿ ಚಹಾ ಕೊಡು ಒಟ್ಟು ಯಾಕಂದ್ರೆ ಅಲ್ಲಿ ಅದನ್ನ ತಿಂದು ಬಂದೆ ಚಾನ ಕುಡಿಲಿಲ್ಲ ಈಗ ಹೋಗಿ ಮನ್ಯಾಗ ಯಾವಾಗ ಮಾಡ್ಕೊಲಿ ಅದಕ್ಕೆ ಚಹಾ ಕೊಡು ಒಟ್ಟು ಇನ್ನು ಹೋಗಿ ಅಡುಗೆ ಮಾಡ್ಬೇಕು ನಾ ಆಯ್ತು ಚಹಾ ಕೊಡ್ತೇನೆ ಬಸ್ಸಿಗೆ ಕುಂದ್ರನ್ನ ಚಹಾ ಕೊಡ್ತೀನಿ ಮಾನ್ಸ ಈಗ ಬಂದೇನ ಎಲ್ಲಿ ಹೋಗಿದ್ರಿ ಇವತ್ತು ಯಾಕೆ ತಡ ಆತಲ್ಲ ಆಫೀಸಿಂದ ಬರುದು ಅಯ್ಯೋ ಪಿಕ್ಚರ್ಗೆ ಹೋಗಿದ್ವಿ ಯುವ ಪಿಕ್ಚರ್ಗೆ ಯವ್ವ ಹೋದ್ಲಲ್ಲ ಈಗ ನಿಮ್ಮವ್ವ ಅಯ್ಯಯ್ಯ ಯವ್ ಎಲ್ಲಿ ಅಂದ್ರೆ ನಾ ಏನು ಮಾಡಲಿ ನಾನು ಈಗ ನಿನ್ನ ಇದ್ರಿಗೆ ಒಳಗೆ ಹೋಗ್ಯಾಳ ಇಷ್ಟತನ ಬಿಟ್ಟು ಈಗ ಅವ್ವ ಅಂತ ಕೇಳ್ತಿಯಲ್ಲ ಹೋಗಿ ಅಡುಗೆ ಮನೆಗೆ ಇರ್ಬೇಕು ಹೋಗು ಅವು ಅಲ್ವೇ ಯವ್ವ ಇಥೋ ಯುವ ಬಾರಪ್ಪ ಬಸ್ಸು ಬಾ ಕುಂದ್ರ ಬಾ ಚಾ ಮಾಡ್ಕೊಂಬರಕ್ ಹೋಗ್ಯಾಳ ಮತ್ತೆ ಕುಡಿವಂತಿ ಬಾ ರೀ ಕುಂದ್ರಿ ಚಾ ಕೊಡ್ತಾರ ಮನಿಗೆ ಹೋಗಿ ಚಾ ಮಾಡ್ಕೊಳಕ್ ಬರ್ತಿತ್ತು ಸುಳ್ಳ ಪಾಪ ಕುಂತರ್ನ ಅದಕ್ಕೆ ಎಬ್ಸ್ ಚಾ ಮಾಡಕೋ ಹಚ್ಚಿ ಹೋಗಿ ಸೀದಾ ಅಡಿಗೆ ಚಾಲು ಮಾಡ್ತೇನೆ ರೀ ಚಾ ಮಾಡ್ಕೊಂಡು ಎಲ್ಲಿ ಕುಡಿಯೋಕೆ ಹೋಲಿ ಮೊದ್ಲ ನಿಮ್ಮ ಒಂದಿಟ್ಟು ಒದರ್ತಿರ್ತಾಳೆ ಈಗ ಪಿಕ್ಚರ್ಗೆ ಹೋಗಿ ಲೇಟಾಗಿ ಬಂದಿದ್ದಕ್ಕೆ ಒದರಾಡ್ದಾಗ ಚಾ ಮಾಡ್ಕೊಂಡು ಯಾವಾಗ ಕುಡಿಲಿ ಇಲ್ಲೇ ಕುಡ್ದವ ಸುಮ್ಕಿರಿ ಏನಾಗದಲ್ಲ ಏ ಮನಸ ನಿಮ್ಮ ಅಮ್ಮಗೆ ಚಾ ಬೇಕಂತ ಕೇಳವ ಯಮ್ಮ ಚಾ ಕೊಡ್ಬೇಕಾ ಚಾವೆ ನಿಮ್ಮ ಮನೆ ಚಾವಿ ನನ್ನ ಕೈಗೆ ಯಾವಾಗ ಕೊಟ್ರೆ ಅಲ್ಲ ನಿಮ್ಮ ಮನೆ ಅಷ್ಟಕ್ಕೆ ನಿಮ್ಮ ಮತ್ತೆ ಅದಾವಲ್ಲ ಮನ್ಯಾಗ ಆಗಲ್ಲ ರೀ ಶಾಂತವನ್ ಮನೆ ಕಡೆ ಬಂದಿದ್ಲು ಮಧ್ಯಾಹ್ನ ಗಡಿಸಿ ಅದಾಳ ಹೋಗಿ ಮನ್ಯಾಗ ಯಾವಾಗ ಕೊಟ್ಟಿ ಚಾವಿನ ಚಾವಿ ಕೊಟ್ಟೈತಲ್ಲ ಅಂತ ಚಾವಿ ಅಲ್ಲ ಚಾ 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 ಚಾನಾ ಚಾ ಬೇಕಾ ಏ ಗಿರ್ಜಿ ನಿನ್ ಮಗಳಿಗೆ ಚಾ ಬೇಕಂತ ನೋಡ ನನಗಲ್ಲ ನಿನಗ ನನಗ ಬೇಕು ಮಾಡಿಕೊಡೋರು ಯಾರು ನಾ ಕೇಳು ಮಟ್ಟ ಯಾರು ಮಾಡಿಕೊಡೋರು ಇಲ್ಲವ ನನಗ ನೋಡಿ ಈ ಮಾತು ಏನು ಹೇಳ್ಬೇಕು ಚಾ ಮಾಡಾಕತ್ತೀನಿ ಬೇಕಾ ಅಂತ ಕೇಳಿದೆ ಅದಕ್ಕೆ ಹೋಗತ್ತಾಗ ಬೇಕಂತ ತೋಬೇವ ತಂದು ಕೊಡು ಅಯ್ಯೋ ಇದೇ ಕೊಲಿ ಅರ್ಥ ಅಯ್ಯೋ ದೇವ್ರೇ ಏನು ಹಣೆ ಬರ ಇವ ನಂದು ತಗ ಚಾ ಅಯ್ಯೋ ಅಯ್ಯೋ ಒಲಿ ಯಾರು ಹರಿಸಿದ್ರೆ ಅಯ್ಯೋ ಒಲಿ ಚಾಲೂನ ಐತಿ ಥೋ ಗ್ಯಾಸ್ ಖಾಲಿ ಆತ ಏನು ಅಯ್ಯೋ ದೇವ್ರೇ ಹೊರಗೆ ನೋಡಿದ್ರೆ ಪಾಪ ಹಳ್ಯಾಗ ಬಂದು ಕುಂತಾನ ಒಂದು ಊಟಕ್ಕೆ ಚಹಾ ಕೊಡೋ ಪರಿಸ್ಥಿತಿ ಇಲ್ಲಲ್ಲವ ನನಗೆ ಎಂಥ ಕ್ರಮ ತಂದುಬಿಟ್ಟೆಪ್ಪ ದೇವ್ರೆ ನಂದು ಈಗ ನೋಡಿದ್ರೆ ಒಲಿ ಖಾಲಿ ಆತ ಇನ್ನು ಕಟ್ಟಿಗೆ ಹಚ್ಚಿ ಅದ್ರಾಗ ನೋಡಿದ್ರೆ ನಾನು ಬೆಳಗ್ಗೆ ರೊಟ್ಟಿ ಮಾಡಿ ಒಲಿ ಹರಿಸ್ಬಿಟ್ಟೇನಿ ಇನ್ನು ಕಟ್ಟಿಗೆ ಹಚ್ಚಿ ಅದನ್ನು ಚಹಾ ಮಾಡಿ ನಾನು ಅವ್ರಿಗೆ ಕೊಟ್ಟು ಅಯ್ಯೋ ದೇವ್ರೆ ಕಟ್ಟಿಗೆನೂ ಒಡೆದಿಟ್ಟಿಲ್ಲ ಒಲಿ ಮುಂದೆ ಹೇಳ್ತೇನೆ ನಾನು ಅಷ್ಟು ಕಟ್ಟಿಗೆ ಒಡೆದು ಒಲಿ ಮುಂದೆ ಇಡ್ರಿ ಬೆಳಗ್ಗೆ ಎಷ್ಟು ಹೇಳಿದೆ ನಾನು ಅವಿದ್ದ ಮಾಡಿದೆ ಮತ್ತು ಒಡೆದಿಡ್ರಿ ಅಂದ್ರೆ ಇನ್ನೂ ಇಟ್ಟಿಲ್ಲ ಈಗ ಅದೇನು ಮಾಡ್ತಾರೆ ಮಾಡ್ಕೊಲಿ ಅಪ್ಪ ದೇವ್ರೆ ಯಾರಿಗೆ ಕೊಡಬೇಡಪ್ಪ ಇಂಥ ಪರಿಸ್ಥಿತಿ ನೋಡಿ 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 ಮಾಡ್ತೇವೆ ಈ ಸಿಲಿಂಡರ್ನಾಗ ಚಾ ಒಂದೀಟ್ ಯಾವಾಗಾರ ಅನ್ನ ಸಣ್ಣ ಪುಟ್ಟ ಇಟಿ ಏನಾರ ಮಾಡ್ಕೊತೀವಿ ಉಳಿದಿದ್ದೆಲ್ಲ ಒಲಿ ಮ್ಯಾಗ ಮಾಡ್ತೇನೆ ನಾನು ಚಪಾತಿ ರೊಟ್ಟಿ ಏನಾರ ಕುದಿಸೋದಿದ್ರೆ ಮಾಡಿದ್ರೆ ಸಾರಿಗೀರು ಮಾಡಾಕತ್ರು ಅದ ಕಿಚನ್ ಮ್ಯಾಗ ಇಟ್ಬಿಡ್ತೇನೆ ಎಲ್ಲ ಅಲ್ಲೇ ಮಾಡ್ತೈತಿ ಅಂತಲ್ಲೇ 2 ತಿಂಗಳು 2.5 ತಿಂಗಳು ಬರ್ತೈತಿ ಇದು ಸಿಲಿಂಡ್ರ್ ಈಗ ನೋಡಿದ್ರೆ ಖಾಲಿ ಆಯ್ತು ಏನು ಮಾಡ್ಬೇಕಾತಪ್ಪ ಯಾರ ಬಂದಾಗೂ ಇಲ್ದಂಗೆ ಹಿಂಗೆ ಮರೆ ತೆಗಿತೈತಿ ಅಂದ್ರೆ ಏನು ಮಾಡಲಿ ಮನ್ಸಕ್ಕರ್ದು ಹೇಳೇನು ಬ್ಯಾಡ ತಡಿ ಹಿತ್ತಲಾಗ ಹೋಗಿ ಪಟಕ್ಕನ ಒಂದು 4 ಕಟ್ಟಿಗೆ ಮುರ್ಕೊಂಬಂದು 10 ಕಟ್ಟಿಗೆ ನಾನು ಮಾಡ್ತೇನೆ ಚಾ ಯವ್ವ ಎಷ್ಟೊತ್ತು ಮಾಡ್ತೀವಿ ಪಟಕ್ ನೋಡಿ ಚಾ ಸೋಸ್ಕೊಡಾಕ 5 ಮಿನಿಟ್ ಹೊರಕೊಂಡ್ರೆ ಒಂದಿಟ್ಟೆ ಸೋಸ್ಕೊಂಬರ್ತಾನೆ ಏ ಲೇಟ್ ಆಕೈತಿ ಬೇವ ಸಿಗಿಲೆ ಅಯ್ಯಯ್ಯ ಚಾ ಪುಡಿ ಸಕ್ರಿ ಕುದ್ದೇ ಇಲ್ಲಲ್ಲ ಅದು ಬಾಯ್ ಮಾಡಬೇಡ ಗ್ಯಾಸ್ ಖಾಲಿ ಆಗೈತೆ ಇವ ಈಗ ಖಾಲಿ ಆಯ್ತು ನೋಡ ಮಾರ್ಮಣ್ಣಲ್ಲಿ ಒಂದು ಗುಟ್ಟು ಚಾ ಆಗಿಂದರ ಖಾಲಿ ಆಗಬಾರ್ದನ್ನ ತಗ ಪಾಪ ಬಸ್ಸುಗೆ ಅಲ್ಲಿ ಕುಂದ್ರ ಚಾ ಮಾಡ್ತಾನಂತೆ ಕುಂದರ್ಸಿನಿ ಗ್ಯಾಸ್ ನೋಡಿದ್ರೆ ಈಗ ಖಾಲಿ ಆಯ್ತು ಏನು ಅನ್ಕೋತಾನ ಏನ ಯವ್ವ ಅವ್ರು ಹಂಗೆಲ್ಲ ಏನು ತಿಳ್ಕೊಳಂಗಿಲ್ಲ ನೀ ತಲೆ ಕೆಡಿಸ್ಕೊಳಕ ಹೋಗ್ಬೇಡ ಏನು ಸುಂಬ ಹೊರಗ ಬಾ ನೀ ಹೊರಗ ಅಲ್ಲ ತಡಿಯ
ರೀ ಗ್ಯಾಸ್ ಖಾಲಿ ಆತಂತ ಮನೆಗೆ ಹೋಗಿ ಮಾಡ್ತೇನೆ ತಗೋ. ಆತ್ ಬಿಡು, ಅದಕ್ಕೇನಂತ. ಎಷ್ಟು ಹೇಳಿದೆ ನಾನು ನಿಮ್ಗೆ ಬೆಳಗ್ಗೆ ಕಟ್ಟಿಗೆ ಹೊಡೆದಿಡ್ರಿ ಅಂತೇಳಿ. ನನ್ನ ಮಾತು ಒಟ್ಟ ಕೇಳಂಗಿಲ್ಲ, ನೀವು ಕಿವ್ಯಾಗ ಹಾಕೊಳ್ಳೋದಿಲ್ಲ. ಗ್ಯಾಸ್ ಖಾಲಿ ಆಗೈತಿ, ಹೋಲಿ ಗ್ಯಾಸರ ಬುಕ್ ಮಾಡ್ತೀನಿ. ಅವೇನು ಪಾಪ ಬುಕ್ ಮಾಡತ್ಲೆ ಬೇರೆ ಯಾರ್ದಾರ ನಮಗೆ ತಂದು ಕೊಟ್ಟು ಅಡ್ಜಸ್ಟ್ ಮಾಡಿ ಮತ್ತೆ ಅವರಿಗೆ ಇನ್ನೇನು ಇದು ಮಾಡ್ತಾನಂತ. ಏನು ಬುಕ್ ಫೋನ್ ಹಚ್ಚಲೇನ? ಫೋನ್ ಹಚ್ಚಿದ್ರೆ ಗ್ಯಾಸ್ ನೀವು ಏನು ಬಾಯನ್ ಹಲ್ಲು ಬಿಚ್ಕೊಡ್ಲೇನು ನಾನು? ಒಂದೊಂದ ಎಣ್ಣು ಸುಗರಪ್ಪ ಕುತ್ಕೊಂಡು ಅಂತೇಳಿ ರೊಕ್ಕ ಬೇಕಲ್ಲ ತರಾಕ. ಒಂದಕ್ಕೊಂದು ಸಾಲ ಅಂತೇಳಿ ಬರೀ ಬಡ್ಡಿ ಕಟ್ಟದ ಆಗ್ತಾ ಐತಿ. ಅಸಲೇ ತೀರ್ವಲ್ತ, ಅಸಲ್ ಕುಂತಂಗೆ ಕುಂತೈತಿ, ಬಡ್ಡಿ ಬರೀ ಕಟ್ಟುದ. ಅಯ್ಯೋ ದೇವರ, ಹುಡುಗನ ಜವಳಕ್ಕೆ ಅಂತೇಳಿ 5,000 ರೂಪಾಯಿ ಸಾಲ ಮಾಡಿಸಿದಿ. 5-6 ಸಾವಿರ ರೂಪಾಯಿ ಸಾಲ ಆತವತ್ತು ಜವಳ ತಗ್ಸಕ್ಕೆ ಹೋದ್ರೆ. 5-6 ಸಾವಿರ ರೂಪಾಯಿ ಸಾಲ ಆದ್ರೆ ಅದಕ್ಕೆ ಅವ 2% ಬಡ್ಡಿ ಹಂಗೆ ಕೊಟ್ಟಿದ್ದ 5-6 ಸಾವಿರಕ್ಕೆ, ಗೊತ್ತನ? ಏನ 6 ಸಾವಿರ ರೂಪಾಯಿಗೆ 2% ಬಡ್ಡಿ ಏಟಕತ್ತದ? 120 ರೂಪಾಯಿ ಆಗ್ಬೋದು. 8 ಬಡ್ಡಿ ಇಸ್ಕೊಳಕತ್ತಾನ ಹಳೆ ಮುಲ್ಲ. ಬಡ್ಡಿ ಇಸ್ಕೊಳ್ಳೋರು 1 ರೂಪಾಯಿ ಆದ್ರೂ ಇಸ್ಕೊಂತಾರ. ನಮಗೆ ಹಾಕೊಳಕ್ ಚೆಡ್ ಇಲ್ಲ ಅಂದ್ರೆ ಅವ್ರೇನು ಕೇಳುದಿಲ್ಲ. ಈಗ ಹಂಗಾರೆ ಹೆಂಗಪ್ಪ? ಮತ್ತೆ ಏನು ಇದನ್ನ ಮಾತಾಡೋದಾಕತ್ತೆ? ಈಗ ಮತ್ತೆ ಬೇರೆ ಕೆಲ್ಸಕ್ಕೆ ಏನಿಲ್ಲ. ಈಗ ನಾಳೆ ನೋಡಿದ್ರೆ ಶಾಂತಕ್ಕಂದು ಮಗಳದು ಕುಬಸೈತಪ್ಪ, ಅಲ್ಲಿ ಹೋಗ್ಬೇಕು. ಆಯಾರ ಏನು ಮಾಡಂಗಿಲ್ಲ ಹಂಗಾರೆ. ಅಲ್ಲ, ಹೋಗ್ತೊಂಡ್ರೆ ಬರೀ ರೊಕ್ಕ ಖರ್ಚು ಮಾಡೋದ್ರ ಬಗ್ಗೆನೇ ಮಾತಾಡ್ತೀಯಲ್ಲೇ. ಎಲ್ಲಿಂದ ತರಲಿ ರೊಕ್ಕನ? ಅಲ್ಲ, ಈಗ ಆಯಾರ ಏನ್ ಮಾಡ್ತಿ? 101 ರೂಪಾಯಿ ಹಾಳಾಗಾಕಿ ಕೊಡು. ಏನ 101 ರೂಪಾಯಿ? ಇಲ್ಲ, ಒಂದು ಡೈಮಂಡ್ ನಕ್ಲೆಸ್ ತೊಂಬ, ಇಲ್ಲ ಒಂದು ತೊಲಿ ಬಂಗಾರ ಆಯಾರ ಮಾಡು, ಇಲ್ಲ ಬೆಳ್ಳಿ ಬಟ್ಲ, ಬೆಳ್ಳಿ ಆರತಿ, ಬೆಳ್ಳಿ ಸಮಯ ಆಯಾರ ಮಾಡು, ಇಲ್ಲ ಒಂದು 2,000 ರೂಪಾಯಿ ಸೀರೆ ತುಂಬ. ಏನು ಮಾತಾಡ್ತಿ ಅಂತ ನಾನು? ನಮ್ದ ಹಾಸಿ ಹೊಚ್ಕೊಳ್ಳೋಷ್ಟು ಐತಿ. 100 ರೂಪಾಯಿ ಕ್ಷಣತನ ಮಾಡುವಂಥ ಪರಿಸ್ಥಿತಿ ನಮ್ದಾಗೈತಿ. ಇಲ್ಲಿ ನೀನು ಮೊದಲ ಮಳಿ ಇಲ್ಲ ಬೆಳಿ ಇಲ್ಲ, ಚಂದಾಗಿ ಬರೋಗಾಲ ಬಿದ್ದು ಹಾಕಿದ್ದೊಂದು ಹೊಲ್ದಾಗ ಪೀಕ್ ಬರ್ವಲ್ತಲ್ಲಪ್ಪ ಅಂತ ನಾನು ಹೊಟ್ಟೆಬೇನು ನನಗತ್ತೈತಿ. ರೈತರುಗಳ ಕೇಳೋರು ಯಾರದಾರ? ನೀ ಅದ್ರಾಗ ಆಯಾರ ಮಾಡಕ್ಕೆ ಬಿಡ್ದಾಡ್ತಿ. ಆಯಾರ ಮಾಡೋದು ಹತ್ತಿ ಬಿಡತ್ ನಿನಗೆ. ಹೋಗಾಕ ಹೋಗ್ಬೇಡ ಕಾರ್ಯಕ್ಕೆ, ಒಲ್ಲೆ ಅಂತ ಹೇಳು. ಏನು ಇಲ್ಲ, ನಂದೊಂಚೂರು ಕೆಲಸ ಇತ್ತಂತೆ ತಪ್ಪಿಸ್ಕೊ, ಏನಾರ ಮಾಡಿ. ಇಲ್ಲ ನನಗೆ ಆರಾಮಿಲ್ಲ, ಜಡ್ಡು ಜೋರು ಬಂದತ್ತಂತೆ, ಮೊಕ್ಕೋ ಸುಮ್ಮನೆ ನಾವು ತುಂಬೋಚ್ಕೊಂಡು ಹೋಗಾಕ ಹೋಗಬೇಡ. ಏನು ಹೋದ್ರಲ್ಲ ಯಾರು ಮಾಡೋದು? ಅದೊಂದು ತುತ್ತು ಕುಳಿ ತಿನ್ನೋದು ಬೇಡ, ನೀ ಯಾರು ಮಾಡೋದು ಬೇಡ. ಈಗ ಹೋಗಿ ಇವತ್ತೆಲ್ಲ ಗಿರ್ಚಿಕಾಯಿ ಏನೋ ಮಾಡಿಕೊಟ್ಟು ಬಂದಿಲ್ಲ, ಸಾಕು. ಅದ ನಮ್ಮ ಅಳಿಲ್ ಸೇವೆ ಅನ್ಕೊಂಬಿಡು ಸಾಕು. ಏನು ಯಾತಗ ನಾ ಹುಚ್ಚರಂಗೆ ಮಾತಾಡ್ತಿ? ರೊಕ್ಕ ಬೇಕಲ್ಲೇ ಗಿರ್ಜಿ, ಯಾರು ಮಾಡಕ್ಕೆ ರೊಕ್ಕ ಬೇಕಲ್ಲ. ಏನು ನಾನೇನು ತಿಂಗಳಾಗುತ್ತಲೇ ಪಗಾರ ತೊಗೋತೇನೆ? ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ರೊಕ್ಕ ಕಾಣೋರು ನಾವು. ಹೆರಿಗಿದು ಅದು ಇದು ಸಣ್ಣ ಪುಟ್ಟ ಅದಕ್ಕೆ ಇದಕ್ಕಂತ ಮಾಡಿದ ಸಾಲ, ಅವ ಸೀಮಂತಕ್ಕಂತೆ ಬಂಗಾರಕ್ಕಂತೆ ಮಾಡಿದ ಸಾಲ, ಇವೆಲ್ಲ ಎಷ್ಟಿದು ಗೊತ್ತನ? ಇವು ಅವಕ್ಕೆಲ್ಲ ಬಡ್ಡಿ ಗಿಡ್ಡಿ ಕಟ್ಬೇಕಾ? ಅದ್ರಾಗ ಅದು 2 ಲಕ್ಷ ರೂಪಾಯಿ ಇವರು ಯಾರು ರೇಣಕರ್ ಒತ್ತಿ ಇಟ್ಟಿದ್ರಲ್ಲ, ನಕ್ಲೆಸಿಂದ ಕೊಟ್ಟಿದ್ರಲ್ಲ, ಅದನ್ನ ಬಿಡಿಸ್ಕೊಡಂತ 3 ಸಲ ಆತಿದ್ ಬೈಯಾಕತ್ತಿ. ಅದಕ್ಕೆ ಬಡ್ಡಿ ಕಟ್ಬೇಕಾ? ಏನು ಹಂಗ ಆಕತ್ತೇನ? ಆಯ್ತು ಬಿಡ್ರಿ, ಹೋಗಂಗಿಲ್ಲ. ಸುಳ್ಳ ಜಡ್ಡು ಬಂದೈತಂತೆ ತುಂಬಚ್ಕೊಂಡ್ ಮೊಕ್ಕೋತೇನೆ. ಮತ್ತೇನು ಮಾಡೋದು? ಮಾಡಕ್ಕೆ ಆಯಾರಕ್ಕಂತೂ ಏನೂ ಇಲ್ಲ ನನ್ನ ಕಡೆ. ಸುಳ್ಳ ಹೋಗಿ 100 ರೂಪಾಯಿ ಆಯಾರ ಮಾಡೋ ಬದ್ಲಿ ಆರಾಮಿಲ್ಲಂತೆ ತುಂಬಚ್ಕೊಂಡ್ ಮಕ್ಕಳು ಸುಖ. ಅವ ಪೂಜಾ ನನಗೂ ಬಾ ಅಂದಾಳ. ನಾನು ಮಾಡ್ತೀನಲ್ಲ ಆಯಾರ, ಮತ್ತೆ ನೀ ಯಾಕೆ ಮಾಡ್ತಿ? ನಾನು 1,001 ರೂಪಾಯಿ ಕೊಟ್ರಾತಂತ ಅನ್ಕೊಂಡು ನಾನು ಇವರು ಮಾತಾಡ್ಕೊಂಡೇವಿ. ನೀವು ಬಂದ್ಬಿಡ್ರಿ ಹಂಗ ಜೊತೆಗೆ. ಹೌದನ? ನೀ ಕೊಡಾಕತ್ತೀನಿ ಹಂಗಾರ? ಹೌದು ಪೂಜಾ, ನಿನ್ಗೆ ಹೇಳ್ತಿಯಲ್ಲ. ನಾಳೆ ಎಷ್ಟೊತ್ತಿಗೆ ಬರ್ತೀರಿ? ಅಪ್ಪ ಹಾಫ್ ಡೇ 1 ಗಂಟೆ ಮಟ್ಟ ಆಫೀಸ್ಗೆ ಹೋಗ್ತೀವಿ. ಆ 1 ಗಂಟೆ ಮೇಲೆ ನಾವು ಅಲ್ಲಿ ಫಂಕ್ಷನಿಗೆ ಬಂದು ಅಲ್ಲೇ ಅಲ್ಲ ಹೆಂಗಿದ್ರು ಹುಬ್ಬಳ್ಳಿಯಾಗ ಊಟ ಗಿಟ ಮಾಡ್ಕೊಂಡು ಬಂದ್ಬಿಡ್ತೇವೆ. ಈ ಕಡೆ ಹಾಫ್ ಡೇ ಅಷ್ಟೇ ಲೀವ್ ತಗೋತೀವಿ. ಆತಲ್ಲ, ಮತ್ತೆ ನೀ ಯಾರು ಮಾಡಿದ್ರೆ ಮತ್ತೆ ನಾವು ಯಾಕೆ ಹೌದಿಲ್ಲ? ಅಲ್ರಿ, ಏನು ಉಚ್ಚರ್ಸಂತಿದೆ? ಆಕಿ ಆಯಾರ ಮಾಡಿದ್ರೆ ಆಕಿ ಗಂಡನ ಮನೆ ಹೆಸರು ಬರ್ದಿರ್ತಾಳ, ಅಡ್ರೆಸ್ ಆಕಿ ಗಂಡಂದ ಆಕಿದು ಬರಿತಾಳ. ಅದು ಅವ್ರ ಮನೆಗೆ ಸೇರಿದ್ದೆ. ನಾವು ಹೋಗಿ ಹಿಂದಿಂದ ಉಂಡು ಬರಕೈತೇನೆ. ಸುಮ್ಮನಿರಿ, ಏನು ಮಾತಾಡ್ತೀರಿ? ಏನು ಹೋಗೋದು ಬೇಡ ಮನಸ. ನೀವು ಹೋಗಿ ಬರ್ರಿ, 2 ಗಂಡ ಐತಿ. ನಾವಲ್ಲೇ ಸುಮ್ಮನೆ ಯಾಕೆ ಆಯಾರ ಮಾಡಕ್ಕೆ ನೋಡಿದ್ರೆ 1 ರೂಪಾಯಿ ರೊಕ್ಕಿಲ್ಲ. ಸುಮ್ಮನೆ ಆಯಾರ ಮಾಡ್ಲಂಗಾರ ಹೋಗಿ ಉಂಡು ಬರಕ್ಕೆ ನಮಗೂ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಮದ್ವೆಗೆ ಆಕಿನೂ ಪಾಪ ಬೆಳಿ ಇದೆ, ಕುಂಕುಮದ ಭರಣಿ, ಇವತ್ತಿ ಕುಂಕುಮ ಇಡೋದು ಕೊಟ್ಟಾಳ. ಇದು ಮದುವೆಗಂತ ನಾನು ನೋಡು ಕುಬ್ಸಕ್ಕೆ. ಪಾಪ ಮತ್ತು ಪಾರಕ್ನು ಕೊಟ್ಟಾಳ, ನೀವು ಅವರು ಕೊಟ್ಟಾರ. ಈಗ ನಾ ಹಂಗೆ ಹೋಗಿ ಬರ್ರಿ, ಚಂದ ಅನ್ಸಲ್ಲ. ಆರಾಮಿಲ್ಲ ಅಂತ ಹೇಳ್ತೀನಿ, ನೀವು ಹೋಗಿ ಬರ್ರಿ. ನಾನು ಕೊಡ್ತೀನಿ ಬಾ ಬೇ, ಹೋಗುನು. ಯವ್ವ ಬೇಡವ, 1 ರೂಪಾಯಿ ಬೇಡ ನಿಂದು. ಏನು ಯಾಕಂದ್ರೆ ನೀ ತಡವರ್ಸೋದ್ರಾಗ ಗೊತ್ತಾಕತಿ. ಅದ್ರಾಗ ನಿಮ್ಮತ್ತಿ ಕಟಿ ಲೆಕ್ಕ ಹಚ್ಚಿಸ್ಕೊಳಕ್ಕೆ ರೊಕ್ಕನ ಯಾಕೆ ಸುಮ್ಮನೆ ಇದನ್ನು ಮಾಡ್ತಿ? ಈಗ 1,000 ರೂಪಾಯಿನ ನೀನು ನಿಮ್ಮತ್ತಿ ಕಡೆ ಇಸ್ಕೋಬೇಕೋದಿಲ್ಲ? ಮನೆ ಬಂದಿದ್ದ ಪಗಾರ ಅತ್ತಿಯರ ಕೈಯಾಗ ಕೊಟ್ಟೀನಿ, ಇಸ್ಕೊಂಡು ಯಾರು ಮಾಡ್ತೇನೆ. ನೋಡು, ಹಿಂಗೆ ಆಕಿ ನೋಡಿದ್ರೆ ಪಾಪ ಪೂಜಾ ನೀನು ಕುಬ್ಸಕ್ಕೆ ಎಂತ ಚಲೋ ಸೀರೆ ತಂದಿದ್ಲಕ್ಕಿ, ಹೌದಿಲ್ಲ? ಅದಕ್ಕೆ ಈಗ ನೀನು 1,000 ರೂಪಾಯಿ ಯಾರು ಮಾಡ್ತೇನಂತಿ ಮಾಡ್ಕೊರಿ. ನಿಮ್ಗೆ ಹೇಳ್ತಾರ್ದು ನಿಮಗೆ ಬಿಟ್ಟಿದ್ದೆ, ಅದನ್ನು ನಮಗೆ ಅದಕ್ಕೂ ಬೇಡವ. ನೀ ಸುಮ್ಮನೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಏನು ನಾ ಆರಾಮಿಲ್ಲ ಅಂತ ಹೇಳ್ತೇನೆ ಶಾಂತಕ್ಕೆ, ನೀ ತಲೆ ಕೆಡಿಸ್ಕೋಬೇಡ. ಸರಿ ಆತು ಬಿ, ಹಂಗಾರೆ ನಾ ಬರಲೇ. ಓಕೆ ತಗೋ. ಚೂಡಿದಾರ್ ಹುಡುಕಿ ನೀವು ಎಲ್ಲಿ ಸಿಗಲಿಲ್ಲ. ಏನು ಇಲ್ಲೇ ಆಯಿತು ಏನು, ಮತ್ತು ಅಲ್ಲೇ ಹೋಗಿ ಹುಡುಕ್ಬೇಕು ಏನು, ಎಲ್ಲಿ ಕಾಣವಲ್ತವ. ನೋಡ್ತಂತು ನಾ ಹೋಲೆ ಹಂಗಾರೆ ಹೊತ್ತಾತಿವ. ಹೋಗು ಪಾಪ, ಹುಡುಗರು ಕಾಯ್ತಿರ್ತಾವಲ್ಲೇ ಪಾಪ. ಅವು ನಮ್ಮನೆ ಬೆಳಗ್ಗಿಂದ ಅವು ಅಂತಿರ್ತಾವ. ಹೋಗುವ. ಅಪ್ಪಣ್ಣ, ಯಾಕಪ್ಪ ಒಂಥರ ಸಪ್ಪ ಕುಂತಿಯಲ್ಲ ಮಗನ? ಯಾಕೆ ಏನಾತ? ಇವ್ರಿ ಮೈ ಬೆಚ್ಚಗಾಗೈತ್ರಿ ಹುಡುಗಂದು. ಯಾಕೆ ಬೆಚ್ಚಗಾತ? ರೊಕ್ಕಿಲ್ದೊತ್ತೆ ಇವೇನು ಕಾಡ್ತಾವ ಮರ ಯಾತಗ? ಅಲ್ಲ ಕಾಯಿಲೆ ಕಸಾಲೆ ನಮ್ಮಂತಾರನೇ ಹುಡುಕ್ತಿರ್ತಾವ ಏನಂತ ನಾನು ಅತ್ತಾಗ. ಇವು ಹುಡುಗಿಗೆ ಯಾಕೆ ಆರಾಮಿಲ್ದಂಗಾತ? ಓ ನಿನ್ನೆ ಅದು 10 ರೂಪಾಯ್ದು
ಅದು ಮಾಜಾ ಫ್ರೂಟಿ ಅಂತೇಳಿ ಏನೋ ಒಂದು ಮಾವಿನ ಹಣ್ಣಿನ ಜ್ಯೂಸ್ ತಂದು ಕೊಟ್ಟಿತ್ತಲ್ಲ ಫ್ರಿಜ್ನ್ಯಾಂದು, ಅದನ್ನ ಕುಡಿದ್ನಲ್ಲ, ಅದಕ್ಕೆ ಎಲ್ಲಿ ಆರಾಮಿಲ್ದಂಗೆ ಆಗೈತೆ ನೋಡವಂಗ. ಹಾಳಾದ 10 ರೂಪಾಯಿ ಕೊಟ್ಟು ಮಕ್ಳಿಗೆ ಕುಡಿಸೋದು, 200-300 ರೂಪಾಯಿ ದವಾಖಾನಿಗೆ ಇಡುದು. ಅಯ್ಯೋ ಬಾರಪ್ಪ ಬಾರಕ್ಕಂದ ಬಾರಪ್ಪ ನೀನು ಬಾರ, ನೋಡೋಣ ತಣ್ಣೀರು ಪಟ್ಟಿ ಹಾಕ್ತೇನೆ, ಆರಾಮಾತು ಚಲೋ. ಇಲ್ಲಾಂದ್ರೆ ಸಂಜೆಗೆ ದವಾಖಾನಿಗೆ ಕರ್ಕೊಂಡು ಹೋಗಿ ಬರ್ಬೇಕ್ರಿ. ಇದು ಬೇರೆ ಖರ್ಚು. ಅವನ್ ಮಾತೆತ್ತಿ ಮುಟ್ಟಿದ್ರೆ 100 ರೂಪಾಯಿ ಅಂತ ನಾವು ಮಕ್ಕಳ ಡಾಕ್ಟರ್ ಊರ ನಾವು ಅವ ಶಿಮ್ಯಾಗಿಲ್ದ ಬಂದು ಸೇರ್ಯಾನತ್ತಾಗ 100 ರೂಪಾಯಿಲಿ ಅವ್ನ ಕಡೆ ಚೀಟಿ ಮಾಡ್ಸಕ್ ಹೋದ್ರೆ ಮತ್ತು ಅವು ಗುಳಿಗೆ ಹಿಂಡು ಗುಳಿಗೆ ಬರಿತಾನ, ಅವಕ್ಕೊಂದು 100 ರೂಪಾಯಿ 100-200 ರೂಪಾಯಿ ಇರ್ತೈತಿ. ಪಾತಗ ಅಲ್ರಿ ಗುಳಿಗೆ ಯಾಕೆ ಕೂಸಿ ಬರಿತಾನ? ಗುಳಿಗೆ ತಗೊಳ್ಳೋ ವಯಸ್ಸನ ಅದ್ರದ್ದು, ಸಿರಪ್ ಬರಿತಾನೆ ಯಾವ್ದಾರ ಗುಳಿಗೆ ಆದ್ರೆ ಇನ್ನು ಆ ಡೋಲೋ ಗಿಲೋ ಅಂತಾವ್ ಇಂಥವು 100-200 ಒಂದು 20-30 ರೂಪಾಯಿದಾಗ ಮುಗ್ದಾವನ. ಈ ಸಿರಪ್ ಬರಿತಾನಲ್ಲ ಹೋಗೋ ಮಾರಾಯ 100-110 ರೂಪಾಯಿ, 80 ರೂಪಾಯಿ, 70 ರೂಪಾಯಿ ಇರ್ತಾವ ಅವ್ರ ಮ್ಯಾಗ ರೇಟ್. ಆಯ್ತು ನೋಡು, ತಣ್ಣೀರ್ ಪಟ್ಟಿ ಹಾಕೊಟ್ರೆ ಆರಾಮ ಆತು ಚಲೋ. ಇಲ್ಲಾಂದ್ರೆ ಕರ್ಕೊಂಡು ಹೋಗುವಂತೆ ಮತ್ತೆ ಮಾಡೋದು. ಅಲ್ಲಲ್ಲಿ ಆ ಹುಡುಗಿಗೆ ಚಾನ ಕೊಡ್ಲಿಲ್ಲ ಅಲ್ಲೇ ನೀನು, ನನಗೂ ತಂದು ಕೊಡ್ಲಿಲ್ಲ, ಬರೀ ಮಾತಾಡಿ ಕಳಿಸ್ಬಿಟ್ಟೇನ ಅವ್ರನ್ನ. ಏನಂತ ನಾ ನಿಮ್ದು ಊರಿಗೊಂದು ಹತ್ತಿದ್ರೆ ನಮ್ಮ ಮೌಗೊಂದು ಹತ್ತಿರ್ತತ್ತಾಗ ಚಾ ಕೇಳಲಿಲ್ಲ. ಗ್ಯಾಸ್ ಖಾಲಿ ಆಗೈತಲ್ಲ, ಗ್ಯಾಸ್ ಖಾಲಿ ಆಗೈತೆ ನಿಮ್ಮ ಮೌನ. ಉಳ್ಳೊಳಪ್ಪ ನೀನು, ಬಾರ ಬಂಗಾರ ನೀನು, ಬಾರಪ್ಪ ಬಾರ ಬಾ 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 ಬಾರ, ಹಾಲು ಕುಡಿಸ್ಲೇ ಊಟ ಬಾ. ಯಾಕ ಏನೋ ಹಾಲು ಕುಡಿಸಿದ್ದಕ್ಕೋ ಏನೋ ಒಂದು ಗೊತ್ತಾಗೋಲ್ತು, ಎದಿ ಗಂಟಾಗ್ಬಿಟ್ಟವು. ಈಗ ಮತ್ತಿದನ್ನು ಬಾಯ್ಬಿಟ್ಟು ಹೇಳಿದೆ ಅಂದ್ರೆ ಮತ್ತಿದು ಒಂದು ದವಾಖಾನೆ ಖರ್ಚು. ಮೊದಲ ರೊಕ್ಕ ಜೋಡ್ಸಾಕತ್ತೇವು ಒಂದು ಅಳತಿ. ಇರಲಿ ಬಿಡ, ಕುಡಿಪ್ಪ ಕುಡಿ ಬಂಗಾರ.